ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಾಯಂಕಾಲದ ತಿಂಡಿ ಅಥವಾ ನೀವು ಟೀ ಟೈಮ್ ಸ್ನ್ಯಾಕ್ಸ್ ಅಂತೂ ಕರಿಬೋದ್ರಿ. ಅದೇನಂದ್ರೆ ಕ್ಯಾಬೇಜ್ ಪಕೋಡನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದ್ರೆ ಅಂದ್ರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ರೀ. 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕ್ಯಾಬೇಜನ್ನು ತೊಗೊಂಡಿದ್ದೀನಿ ರೀ. ಈಗ ಕ್ಯಾಬೇಜನ್ನು ನಾನು ಈ ಪೊಟ್ಯಾಟೊ ಚಿಪ್ಸ್ ಮಾಡೋ ಮಣಿಯಿಂದ ನಾನು ತೆಳುವಾಗಿ ಇದನ್ನು ಸ್ಲೈಸಸ್ಗಳನ್ನ ಮಾಡ್ಕೋತೀನಿ ರೀ. ಚಾಕುನಿಂದ ಮಾಡ್ಕೋಬೋದು, ಆದರೆ ಅಷ್ಟು ತೆಳು ಸ್ಲೈಸ್ ಆಗಲ್ಲ ರೀ. ಪಕೋಡಕ್ಕೆ ಈ ಚಿಪ್ಸ್ ಮಾಡೋ ಮಣಿಯಿಂದ ಮಾಡ್ರೆ ತುಂಬ ತೆಳುವಾದ ಸ್ಲೈಸಸ್ಗಳನ್ನ ನಾವು ಮಾಡ್ಕೋಬೋದು ರೀ. ನೋಡಿರಿ, ನಾನು ಇಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ ಎಷ್ಟು ತೆಳುವಾಗ್ತಾವೆ. ಚಾಕುನಿಂದ ಇಷ್ಟು ತೆಳುವಂತೂ ಸ್ಲೈಸ್ ಮಾಡ್ಕೊಳಕ್ಕಾಗಲ್ಲ, ಒಬ್ಬರು ಮಾಡ್ಕೋಬೋದು. ನೋಡಿ, ನಾನೀಗ ಇಷ್ಟು ಭಾಗವನ್ನು ಇದನ್ನು ಸ್ಲೈಸ್ ಮಾಡ್ಕೋತೀನಿ ರೀ. ನಾನು ಕ್ಯಾಬೇಜ್ದ ಒಂದು ಭಾಗವನ್ನು ಮಾತ್ರ ಸ್ಲೈಸನ್ನಾಗಿ ಮಾಡ್ಕೊಂಡಿದ್ದೀನಿ. ಈಗ ಇಷ್ಟ ಆದ್ರೆ ಸಾಕ್ರಿ. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕೊಂಡು ಇಟ್ಕೋತೀನಿ ರೀ. ನೋಡಿ, ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ. ಇದೇ ರೀತಿ ಅದರಿಂದನೇ ನಾನೀಗ ಈರುಳ್ಳಿಯನ್ನು ತೆಳುವಾಗಿಯೇ ಸ್ಲೈಸ್ ಮಾಡ್ಕೋತೀನಿ ರೀ. ನೋಡಿ, ತುಂಬ ತೆಳುವಾದ ಸ್ಲೈಸಸ್ಗಳು ಆಗ್ತಾವ್ರಿ ಇದರಲ್ಲಿ. ನೋಡಿ, ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಮಾಡ್ಕೊಂಡಿದ್ದೀನಿ ರೀ. ಇದನ್ನು ಅದೇ ಪ್ಲೇಟಿಗೆ ಹಾಕಿ ಇಟ್ಕೋತೀನಿ ರೀ. ನೋಡಿ, ಈಗ ಒಂದು ಪಾತ್ರೆಗೆ ಆ ಕ್ಯಾಬೇಜು ಮತ್ತು ಈರುಳ್ಳಿಯನ್ನು ಹಾಕೊಂಡ್ರಿ. ಇದಕ್ಕೆ ನಾನು ಸಣ್ಣ ಬಟ್ಲದಿಂದ 1 ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಮತ್ತು ನೋಡಿ ಅಡ್ಜಸ್ಟ್ ಮಾಡಿ ಕಡಲೆ ಹಿಟ್ಟನ್ನು ಹಾಕ್ಬೋದು. 2 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಇದರಿಂದ ತುಂಬಾ ಕ್ರಿಸ್ಪಿ ಆಗ್ತಾವ್ರಿ. 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಖಾರ ನೀವು ನೋಡಿಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಏನು ಧನಿಯಾ ಅಥವಾ ಕೊತ್ತಂಬರಿ ಬೀಜ ಅಂತೀವಲ್ಲ, ಅದರಿಂದ ಸ್ವಲ್ಪ ಕುಟ್ಟಿ ಹಾಕ್ತೀನಿ ರೀ. ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತಾವೆ ರೀ. ಸ್ವಲ್ಪ ಕರಿಬೇವು ಸೊಪ್ಪು ಈ ರೀತಿ ಕೈಯಲ್ಲೇ ಕಟ್ ಮಾಡಿ ಹಾಕೊಂಡ್ರು. ಒಂದು ಸಣ್ಣ ಸ್ಪೂನಿಂದ 1 ಸ್ಪೂನ್ ಆಗಷ್ಟು ಅಜ್ವಾನನ್ನು ಕೈಯಲ್ಲಿ ಕ್ರಷ್ ಮಾಡಿ ಹಾಕೊಂಡ್ರಿ. ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ. ಒಂದು ಚಿಟಿಕೆ ಅರಿಶಿನ. ನಾನಿಲ್ಲಿ ಸಣ್ಣ ಸ್ಪೂನಿಂದ 1 ಸ್ಪೂನು ಅಥವಾ ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದು ಹುರಿದಿರುವ ಜೀರಿಗೆ ಪುಡಿ. ಒಂದು ಸ್ವಲ್ಪ ಚಾಟ್ ಮಸಾಲ, ಅದು 1/4 ಟೀ ಸ್ಪೂನ್ ಆಗಷ್ಟು ಹಾಕ್ರೆ ಸಾಕ್ರಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು. ಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರ ನೀವು ನೋಡಿಕೊಂಡು ಹಾಕೋರಿ. ಒಂದು ಸ್ವಲ್ಪ ಗರಂ ಮಸಾಲ 1/4 ಟೀ ಸ್ಪೂನ್ ಆಗಷ್ಟು ಹಾಕಿದ್ರೆ ಸಾಕ್ರಿ. ಅಥವಾ ನೀವು ಪಾವ್ಭಾಜಿ ಮಸಾಲ ಹಾಕಿರೂ ನಡೀತದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡ್ರು ಅಂತ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ. ಈರುಳ್ಳಿ ಕ್ಯಾಬೇಜ್ ನೀರು ಬಿಡೋದ್ರಿಂದ ಫಸ್ಟ್ ಇದನ್ನು ಹಾಕಿನೇ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಫ್ಲೇವರ್ಗಾಗಿ ನೀವು ಗರಂ ಮಸಾಲ ಬದಲಿ ಮ್ಯಾಗಿ ಮ್ಯಾಜಿಕ್ ಮಸಾಲ, ಪಾವ್ಭಾಜಿ ಮಸಾಲ ಯಾವುದನ್ನಾದ್ರೂ ಹಾಕಿದ್ರೆ ನಡೀತದೆ. ಇಲ್ಲ ಏನೂ ಬೇಡ ಅಂದ್ರೆ ಸ್ಕಿಪ್ನೂ ಮಾಡ್ಬೋದು ನೀವು. ನೋಡಿ, ಈರುಳ್ಳಿ ಮತ್ತು ಕ್ಯಾಬೇಜ್ ನೀರು ಬಿಡೋದ್ರಿಂದ ಫಸ್ಟ್ ನೀರು ಹಾಕ್ತೇನೆ ಮಿಕ್ಸ್ ಮಾಡೇನಂದ್ರು ಈ ಥರ ಆಗಿರ್ತದೆ ರೀ. ಸ್ವಲ್ಪ 1 ಸ್ಪೂನ್ ಅದು ಅಷ್ಟಷ್ಟೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ಬೇಕು ರೀ. ನಾನಿಲ್ಲಿ ಸೋಡಾ ಹಾಕ್ತೀನಿ, ನೀವು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ. ನೋಡಿ, ಒಮ್ಮೆಲೆ ಹಾಕೋಬೇಡ್ರಿ. ನಿಮಗೆ ಇಲ್ಲಿ ಹಿಟ್ಟು ಸ್ವಲ್ಪ ಕಡಿಮೆ ಅನ್ಸಕತ್ತಿದ್ರೆ ಇನ್ನೊಂದು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡು ಅಡ್ಜಸ್ಟ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ರೀ. ನೋಡಿ, ತುಂಬ ತೆಳುವೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಹಿಟ್ಟು ಈ ಥರ ಇರಬೇಕು ರೀ. ಇಷ್ಟಿದ್ರೆ ಸಾಕ್ರಿ. ನೋಡಿ, ಇದನ್ನು ಮುಚ್ಚಿ 10 ನಿಮಿಷ ತೆಗೆದಿಡ್ತಾಯಿನಿ. ಸ್ವಲ್ಪ ಹಿಟ್ಟು ನೆನಿಲಿ ರೀ. ಅನ್ಕತಕ್ಕ ಒಂದು ಈ ಪಕೋಡಕ್ಕೆ ಒಂದು ಚಟ್ನಿಯನ್ನು ಮಾಡ್ತಾಯಿದ್ದೀನಿ ರೀ. ಇಲ್ಲಿ ನಾನು 1 ಬಟ್ಲಾಗಷ್ಟು ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಇಲ್ಲಿ 1 ಮೆಣಸಿನ್ಕಾಯಿ, ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೇನೆ. 1 ಸ್ಪೂನ್ ಆಗಷ್ಟು ನಾನಿಲ್ಲಿ ಪುಟಾಣಿ ಅಥವಾ ಏನು ಹುರುಗಡ್ಲೆ ಅಂತ ಕರಿತೀವಲ್ಲ ರೀ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ 1/4 ಟೀ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ. ಇದನ್ನು ನೀವು ಹಾಕ್ಬೋದು ಅಥವಾ ಸ್ಕಿಪ್ನೂ ಮಾಡ್ಬೋದು. ಅದರಷ್ಟೇ ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲ, ನಾನೊಂದು 2 ಸ್ಪೂನ್ ಆಗಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಇದು ಸಪ್ಪಗಿರೋ ಮೊಸರು ಹಾಕಿ ಮಾಡೋದ್ರಿಂದ ಈ ಚಟ್ನಿ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ. ಇದನ್ನು ಗ್ರೈಂಡ್ ಮಾಡೋಣ. ನೋಡಿ, ನಾನು ಒಂದು ಸಲ ತೆಗೆದು ಒಂದು 2 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಕೊಂಡು
ಫೈನ್ ಪೇಸ್ಟ್ ಆಗೋರ್ಗು ಗ್ರೈಂಡ್ ಮಾಡೋಣ. ನೋಡಿರಿ ಕಲರ್ನು ತುಂಬಾ ಚೆನ್ನಾಗಿ ಬಂದೈತೆ ರೀ. ಮತ್ತು ಮೊಸರು ಹಾಕಿ ಮಾಡಿರೋದ್ರಿಂದ ಈ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಈ ಪಕೋಡ ಜೊತೆ. ಇದನ್ನು ನಾನೀಗ ಒಂದು ಬೌಲಿಗೆ ಹಾಕೊಂಡು ಇಟ್ಕೊತೀನಿ ರೀ. ನೋಡಿ ಇದನ್ನು ಒಂದು ಸ್ವಲ್ಪ ತನಕ ಸೈಡಿಗೆ ಇಡೋಣ ರೀ. ಈಗ ಹಿಟ್ಟನ್ನು ನೆನೆದದ್ರಿ. ನಾನು ಇನ್ನೂವರೆಗೂ ಸೋಡಾ ಅಂತೂ ಹಾಕಿಲ್ಲ. ಈಗ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ನಾನು ಪಕೋಡನ ಮಾಡಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಕಾಯ್ದದ್ರಿ. ನಾನಿಲ್ಲಿ ಸೋಡಾ ಹಾಕ್ತಿಲ್ಲ, ಅದ್ರ ಬದಲಿನೇ 1 ಸ್ಪೂನ್ ಆಗಷ್ಟು ಎಣ್ಣೆನ ಬಿಸಿ ಬಿಸಿ ಕಾಯ್ದಿರುವ ಎಣ್ಣೆನ ಹಾಕೊಂಡ್ರಿ. 1 ಸ್ಪೂನ್ ಮೇಲೆ ಸ್ವಲ್ಪನೇ ಹಾಕಿದ್ದೀನಿ. ಈಗ ಇದನ್ನು ಎಣ್ಣೆನ ಅದ್ರೊಳಗೆ ಮಿಕ್ಸ್ ಮಾಡೋಣ ರೀ. ನೋಡಿ ಈಗ ಇದು ಮಿಕ್ಸ್ ಆಗಿದೆ. ನಾನು ಎಣ್ಣೆನೂ ಕಾಯ್ದದ್ರಿ. ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ. ನೋಡಿ ಈಗ ಪಕೋಡನ ಎಣ್ಣೆಯಲ್ಲೇ ಹಾಕ್ತಾಯಿದ್ದೀನಿ ರೀ. ನಿಮಗೆ ಯಾವ ಸೈಜದ್ದು ಬೇಕೋ ಆ ಸೈಜದ್ದು ನೀವು ಮಾಡ್ಕೊರಿ. ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಇದನ್ನು ಕರಿಯೋಣ್ರಿ. ನೋಡಿ ಈಗ ಕರೆಕ್ಟಾಗಿ ಇವು ಕರೆದವ್ರಿ. ನೋಡಿ ಬಿಸಿ ಬಿಸಿ ಪಕೋಡ ಈಗ ರೆಡಿ ಆಗ್ಯಾವ್ರಿ. ಕಲರನ್ನು ತುಂಬಾ ಚೆನ್ನಾಗಿ ಬಂದದ್ರಿ. ನೋಡಿ ಸೋಡಾನು ಹಾಕಿಲ್ಲ, ತುಂಬಾ ಕ್ರಿಸ್ಪಿನೂ ಆಗಿರ್ತಾವ್ರಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ. ಇದನ್ನು ನಾನೀಗ ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ ಬಿಸಿ ಬಿಸಿ ಕ್ಯಾಬೇಜ್ ಪಕೋಡ ಹೊಸ ಥರದ ಕೊತ್ತಂಬರಿ ಚಟ್ನಿ ಜೊತೆ ರೆಡಿ ಆಗ್ಯದ್ರಿ. ಈ ಪಕೋಡ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮಳೆ ಬರೋ ಮುಂದಂತೂ ಈ ರೀತಿ ಬಿಸಿ ಬಿಸಿ ಪಕೋಡ ಟೀ ಜೊತೆ ಇದ್ರೆ ಬೆಸ್ಟ್ ಕಾಂಬಿನೇಷನ್ ರೀ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.